ನಮಸ್ತೆ. 21/3/2025 ಶುಕ್ರವಾರ, ಕೃಷ್ಣ ಪಕ್ಷ. ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ಸಪ್ತಮಿ ಅನ್ನುವ ಶುಭ ತಿಥಿ ಇದೆ. ಸಪ್ತಮ ಸಮ 7ನೇ ತಿಥಿ. ನಕ್ಷತ್ರ ಜ್ಯೇಷ್ಠ. ಈ ಜ್ಯೇಷ್ಠ ನಕ್ಷತ್ರ ರಾತ್ರಿ 1:45 ವರೆಗಿದೆ. ಆ ನಂತರ ಮೂಲ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿಯವರೆಗೂ ಅಶುಭ ದಿನವಾಗಿದೆ. ಹಂಗಾಗಿ ಶುಭವಲ್ಲ ಇವತ್ತು. ಒಳ್ಳೆಯ ಕಾರ್ಯಗಳಿಗೆ, ಮುಹೂರ್ತ ಕಾರ್ಯಗಳಿಗೆ ಖಂಡಿತವಾಗಿ ಶುಭವಲ್ಲ. ಆದ್ದರಿಂದಾಗಿ ಈ ದಿನ ಅವಾಯ್ಡ್ ಮಾಡಬೇಕಾಗಿರುವ ಅಶುಭ ದಿನವಾಗಿದೆ. ಹಂಗಾಗಿ ಇವತ್ತು ಬೆಳಗ್ಗೆ ಒಬ್ಬರು ಫೋನ್ ಮಾಡಿ ಕೇಳಿದ್ರು. ಅವ್ರಿಗೆ ನಾವು ಹೇಳುವಂಥದ್ದು ಏನಂತಂದರೆ, ಖಂಡಿತವಾಗಿ ಇವತ್ತು ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳು, ಹಣಕಾಸು ಸಂಬಂಧಪಡುವ ಕಾರ್ಯಗಳು ನಾವು ಮಾಡೋಕ್ಕೆ ಇದು ಶುಭ ದಿನವಲ್ಲ. ಖಂಡಿತವಾಗಿ ಗಮನ ಕೊಡಬೇಕು. ನಂತರ ನಾವು ನೋಡುವಂಥ ವಿಷಯಗಳು ಏನಂತಂದರೆ, ಇವತ್ತಿನ ಸೂರ್ಯೋದಯ 6:23. ಇವತ್ತಿನ ನಕ್ಷತ್ರ ಮತ್ತು ತಿಥಿ ಸಪ್ತಮಿ ಅಂತಂದಿವೆ. ಇದು ರಾತ್ರಿ ಅಂದರೆ ಬೆಳಗಿನ ಜಾವ 4:23 ಆ ನಂತರ ಅಷ್ಟಮಿ ಅಂದರೆ 8ನೇ ತಿಥಿ. ಇವತ್ತಿನ ನಕ್ಷತ್ರ ಜ್ಯೇಷ್ಠ ರಾತ್ರಿ 1:46 ಆದ್ದರಿಂದಾಗಿ ರಾತ್ರಿ 1:46 ಖಂಡಿತವಾಗಿ ಶುಭವಲ್ಲ, ಅಶುಭವಾಗಿದೆ. ಆ ನಂತರ ಬರುವ ಮೂಲ ನಕ್ಷತ್ರ ಶುಭಕರವಾಗಿದೆ, ಆದರೂ ಅದು ರಾತ್ರಿ ಆಗ್ಬಿಡ್ತದೆ. ಇವತ್ತು ವೃಶ್ಚಿಕ ರಾಶಿ ರಾತ್ರಿ 1:46 ಅಂದರೆ ಬೆಳಗ್ಗೆಯಿಂದ. ಆ ನಂತರ ಧನುಸು ರಾಶಿ ಬೆಳಗ್ಗೆ 6:23 ಮಧ್ಯಾಹ್ನ 12:43 ಜ್ಯೇಷ್ಠ ನಕ್ಷತ್ರ 2ನೇ ಪಾದ. 12:43 ಮೇಲೆ ಸಂಜೆ 7:15 ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಸಂಜೆಯ ಮೇಲೆ ಅಂದರೆ 7:15 ಮೇಲೆ ರಾತ್ರಿ 1:46 ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ರಾತ್ರಿ 1:46 ಮೇಲೆ ಮೂಲ ನಕ್ಷತ್ರ 1ನೇ ಪಾದ. ಈ ರೀತಿ ಇವತ್ತಿನ ದಿನವಿದೆ. ಇವತ್ತಿನ ದಿನದಲ್ಲಿ ಅಂದರೆ ಕೆಟ್ಟೋದಾಗಿದ್ದರೂ ಅದರಲ್ಲೂ ಸ್ವಲ್ಪ ಒಳ್ಳೆಯ ಟೈಮ್ ಸಿಗಲ್ಲವಾ ಅಂತ ಹುಡುಕ್ತೀವಿ. ಯಾಕೆಂತಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ, ಕೋರ್ಟು, ಡಾಕ್ಟರ್ ಮುಂತಾದ ವಿಷಯಗಳಿಗೆ ಎಮರ್ಜೆನ್ಸಿ ಅಂತಂದರೆ ಬೆಳಗ್ಗೆ 6:23 10:54, ಮಧ್ಯಾಹ್ನ 12:29 3:27, ಸಂಜೆ 4:07 ರಾತ್ರಿ 12:16, ಅದೇ ಥರ ರಾತ್ರಿ 1:48 3:22, ಬೆಳಗಿನ ಜಾವ 4:55 ಶುಭವಾಗಿದೆ. ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರನೇ. ಅದೇ ನಾವು ಹೇಳಿದಂತೆ ರಾತ್ರಿಯ ಮೇಲೆ ಶುಭಕರವಾಗಿರುತ್ತದೆ ಅಂತ ಅಂದರೂ ಆ ಸಮಯ ಉತ್ತಮವಾಗಿಲ್ಲ ನಮಗೆ. ಯಾಕೆಂತಂದರೆ ಎಲ್ಲ ಮಲಗಿರುವ ಟೈಮ್. ಅಂದರೆ ನಾವು ಫಸ್ಟ್ ಹೇಳಿದಂತೆ 1:45 ರಾತ್ರಿಯ ಮೇಲೇ ಶುಭವಾಗಿರೋದು, ಅದನ್ನು ಮೂಲ ನಕ್ಷತ್ರ. ಮಕ್ಕಳು ಆಗುವಂಥದ್ದನ್ನು ಖಂಡಿತ ಯೋಚನೆ ಮಾಡಲೇಬೇಕು. ಶುಭಕರವಾಗಿಲ್ಲ, ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ದಿನದಲ್ಲಿ ನಮಗೆ ಶುಭವಾಗಿದೆಯಾ ಇಲ್ಲವಾ ಅಂತ ನೋಡ್ಕೊಳ್ಳೋಣ. ಇವತ್ತು ಬೇಡವೇ ಬೇಡಿ. ಯಾಕೆಂದರೆ ದಿನ ಆ ರೀತಿ ಇದೆ. ಇದರಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಈ ವಿಷಯದಲ್ಲಿ ಅಂದರೆ ನಾವು ಹೇಳಿದಂತೆ ಫಸ್ಟೇ ಒಂದು ದಿನ ಚೆನ್ನಾಗಿದೆಯಾ ಇಲ್ಲವಾ ಅಂತ ವಾರ, ನಕ್ಷತ್ರ, ತಿಥಿ ಎಲ್ಲ ಸೇರಿಸಿ ನೋಡಬೇಕು. ಅದನ್ನು ನಾವು ಫಸ್ಟೇ ಅಂದಿವೆ, ಸಪ್ತಮಿ ತಿಥಿ ಶುಭವೇ. ಆದರೂ ಶುಕ್ರವಾರ, ಸಪ್ತಮಿ ತಿಥಿ, ಜ್ಯೇಷ್ಠ ನಕ್ಷತ್ರ ಇದೆಲ್ಲ ಕೂಡಿ ಮರಣ, ಛರ ಅಂತಂದರೆ ಕಾರ್ಯನಾಶ ಕೂಡಿ ಬಂದಿದೆ. ಆದ್ದರಿಂದಾಗಿ ರಾತ್ರಿಯವರೆಗೂ ಶುಭವಲ್ಲ ಅಂತ. ಇರೋದರಲ್ಲೇ ತುಂಬ ಅಶುಭ ಟೈಮ್ ಅಂದರೆ ಕೆಟ್ಟ ಟೈಮ್, 100% ಕೆಟ್ಟೋದಾಗುವಂಥದ್ದು ಯಾವುದು ಅಂತಂದರೆ 10:56 12:27 ರಾಹು ಕಾಲ. ಮಧ್ಯಾಹ್ನ 3:29 ಸಂಜೆ 5 ಯಮಗಂಡ ಕಾಲ. ರಾತ್ರಿ 12:18 ರಾತ್ರಿ 1:46 ಮೃತ್ಯು. ಅದೇ ಸಮಯದಲ್ಲಿ 3:24 4:53 ಬೆಳಗಿನ ಜಾವದವರೆಗೂ ವಿಷಕಾಲ.
ಇವತ್ತು ವೃಷಭ ರಾಶಿಯವರಿಗೆ ಚಂದ್ರಾಶ್ರಮ ಉಂಟು. ದೋಷದಲ್ಲೂ ಅಧಿಕ ದೋಷ ನಿಮಗೆ. ಅಂದರೆ ವೃಷಭದಲ್ಲಿ ಬರುವ ನಕ್ಷತ್ರಗಳು ಕೃತಿಕಾ ನಕ್ಷತ್ರ 2, 3, 4, ರೋಹಿಣಿ ನಕ್ಷತ್ರ 4 ಪಾದಗಳು, ಮೃಗಶೀರ್ಷ ನಕ್ಷತ್ರ 1 ಮತ್ತು 2ನೇ ಪಾದಗಳಿಗೆ ದೋಷ ಉಂಟು. ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಇವತ್ತಿನ ದಿನ ಈ ರೀತಿ ಇರೋದರಿಂದ ಶುಭ ಕಾರ್ಯಗಳು, ಮುಹೂರ್ತ ಕಾರ್ಯಗಳು ಯಾವುದೂ ಇಲ್ಲ ಅಂತ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.